ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಸ್ಟೂಡೆಂಟ್ ಇದ್ದೀರಾ, ಟೀಚರ್ ಇದ್ದೀರಾ, ಅಥವಾ ಯಾವುದೇ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಅಥವಾ ಸ್ವಾಗತ ಭಾಷಣವನ್ನು ಯಾವ ರೀತಿ ಮಾಡಬೇಕು, ವಂದನಾರ್ಪಣೆಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ನಾವು ಪದಗಳನ್ನು ಬಳಸಬೇಕು, ಪದಪುಂಜಗಳನ್ನು ಬಳಸಬೇಕು, ಆಮೇಲೆ ಎಲ್ಲಿ ನಾವು ಸ್ವಲ್ಪ ಏರಿಳಿತ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸನ್ನು ನನ್ನ ಒಂದು ಜ್ಯೋತಿ ಪರಶುರಾಮ್ ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದೊಂದಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗಲೇ ನಾನು ನಿರೂಪಣೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ವಾಗತ ಭಾಷಣವನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡತ್ತೀರಿ, ದಯವಿಟ್ಟು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕಂತೇಳಿ ಕಮೆಂಟ್ ಹಾಕಿರಿ. ಇವಾಗ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಅಂತಂದ್ರೆ ನಮ್ಮದು ಒಂದು ಡ್ರೆಸ್ ಕೋಡು ಅಗದಿ ನೀಟಾಗಿರಬೇಕು. ಆಮೇಲೆ ನಮ್ಮ ಮುಖದಲ್ಲಿ ಯಾವಾಗೂ ನಗು ಇರಬೇಕು. ಅಂದಾಗ ಮಾತ್ರ ನಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಮತ್ತು ಅಲ್ಲಿರುವಂತಹ ಜನರು ನಮ್ಮ ಒಂದು ಮಾತುಗಳನ್ನು ಮೆಚ್ಚುಗೆ ಪಡ್ತಾರೆ. ಈಗ ನಾವು ಸ್ವಾಗತ ಭಾಷಣವನ್ನು ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕಂದ್ರೆ, ಒಂದು ಕವನ ಅಥವಾ ವಚನ ಯಾವುದಾದ್ರೂ ಒಂದು ಹೇಳಿದ್ರೆ ಅದು ಒಂದು ಸ್ವಾಗತ ಭಾಷಣಕ್ಕೆ ಕಳೆ ಬರುತ್ತೆ. ಹಾಗಿದ್ರೆ ಇಲ್ಲೊಂದು ಕವನವನ್ನು ನೋಡೋಣ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಬೆಳಕಾಗಿ ಈ ಪುಣ್ಯ ಭೂಮಿ ಪ್ರಕಾಶಿಸಲಿ. ಪ್ರಕೃತಿಯ ಪುಷ್ಪಗಳ ಪರಿಮಳದೊಂದಿಗೆ, ಅಂದದ ಚಂದದ ಪುಷ್ಪವನದ ಸೊಬಗಿನೊಂದಿಗೆ, ನಮ್ಮ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಆತ್ಮೀಯ ಅತಿಥಿ ಮಹೋದಯರೇ, ತಮಗೆಲ್ಲರಿಗೂ ಹೃದಯಪೂರ್ವಕ ಆತ್ಮೀಯ ಹಾಗೂ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕವನ ಹೇಳಿದ ಮೇಲೆ ನಮ್ಮ ಕನ್ನಡ ನಾಡಿನ ಬಗ್ಗೆ ಇನ್ನೊಂದು ಸ್ವಲ್ಪ ವರ್ಣಿಸ್ಬೇಕಂತಂದ್ರೆ ಇಲ್ಲಿ ಮತ್ತೊಂದು ಕವನ ಐತಿ ನೋಡ್ರಿ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಎದೆ ತಟ್ಟಿ ಹೇಳೋಣ ಭಾರತೀಯನೆಂದು, ಗರ್ವದಿಂದ ಬಾಳೋಣ ಕನ್ನಡಿಗನೆಂದು. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಸ್ವಾಗತ ಭಾಷಣ ನಿಮ್ಮೆಲ್ಲರ ಅನುಮತಿಯಿಂದ ಪ್ರಾರಂಭಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಇಲ್ಲಿ ಇನ್ನೊಂದು ಚಂದದ ಒಂದು ಕವನ ಐತಿ ನೋಡ್ರಿ. ಹಸುವಿಗೆ ಕರು ಚಂದ, ನವಿಲಿಗೆ ನೃತ್ಯ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚಂದವೋ ಚಂದ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಬಹಳ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಈ ರೀತಿಯಾಗಿ ಯಾವುದಾದರೂ ಒಂದು ಕವನದ ಮೂಲಕ ನಾವು ಸ್ವಾಗತ ಭಾಷಣವನ್ನು ಪ್ರಾರಂಭ ಮಾಡ್ತೇವೆ. ಸೊ ಇವಾಗ ನೋಡ್ರಿ ನಾವು ಯಾವ ರೀತಿಯಾಗಿ ಸ್ವಾಗತವನ್ನು ಮಾಡಬೇಕು. ಈ ಸಾಂಸ್ಕೃತಿಕ ಪರಂಪರೆಯಲ್ಲಿ ಎಲ್ಲರನ್ನು ಸ್ವಾಗತಿಸುವುದು ನಿಮ್ಮೆಲ್ಲರ ಒಂದು ಪರಂಪರೆ. ಹಾಗಾಗಿ ಈ ಕಾರ್ಯಕ್ರಮದ ಒಂದು ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತರಿಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತಗಳು. ಇಲ್ಲಿ ನಾನು ಒಂದು ಶಾಲೆಯ ಕಾರ್ಯಕ್ರಮದ ಅನುಗುಣವಾಗಿ ಸ್ವಾಗತ ಭಾಷಣವನ್ನು ಬರೆದಿದ್ದೀನಿ. ನೀವು ಯಾವ ಒಂದು ಕಾರ್ಯಕ್ರಮವನ್ನು ಭಾಷಣವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಅನುಕೂಲ ತಕ್ಕಂಗೆ ಅವರ ಹೆಸರು ಮತ್ತು ಅಧ್ಯಕ್ಷರ ಹೆಸರನ್ನು ನೀವು ಇಲ್ಲಿ ಸೇರಿಸ್ಕೋಬೋದು. ಇವಾಗ ಕಾರ್ಯಕ್ರಮದ ಅಧ್ಯಕ್ಷರನ್ನು ಸ್ವಾಗತ ಮಾಡಿದ ನಂತರ ಇಲ್ಲಿ ನೋಡ್ರಿ, ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ಶ್ರೀ ಅವರಿಗೆ ಅಭಿನಂದನಾ ಪೂರ್ವಕ ಸ್ವಾಗತ, ಸುಸ್ವಾಗತಗಳು. ಅಲ್ಲೇನದಲ್ಲ ಮುಖ್ಯ ಅತಿಥಿಗಳು ಯಾರು ಇರ್ತಾರಲ್ಲ ಅವ್ರ ಹೆಸರನ್ನು ನೀವು ಸೇರಿಸ್ಕೋಬಹುದು. ಇಲ್ಲಿ ನೋಡಿ, ಅಭಿನಂದನಾ ಪೂರ್ವಕನೂ ಅನ್ಬೋದು, ಹೃದಯ ಪೂರ್ವಕನೂ ಅನ್ಬೋದು, ಆತ್ಮೀಯವಾಗಿಯೂ ಕೂಡ ಅನ್ಬೋದು. ಇಲ್ಲಿ ಯಾವ ರೀತಿಯಾಗಿ ಒಂದನ್ನು ನಡೆಯುತ್ತಾ ಮುಖ್ಯ ಅತಿಥಿಗಳನ್ನು ಸ್ವಾಗತ ಮಾಡಿದ ಮೇಲೆ ಅಲ್ಲಿ ಇನ್ನುಳಿದಂತಹ ಅತಿಥಿಗಳಿಗೆ ಮತ್ತು ಗಣ್ಯರಿಗೆ ಕೂಡ ಯಾವ ರೀತಿಯಾಗಿ ಸ್ವಾಗತವನ್ನು ಮಾಡೋದು ಅಂತೇಳಿ ನೋಡೋಣ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ಅತಿಥಿ ಹಾಗೂ ಎಲ್ಲ ಗಣ್ಯರಿಗೂ ಅಭಿನಂದನಾ ಪೂರ್ವಕವಾಗಿ ಸ್ವಾಗತ ಮತ್ತು ಸುಸ್ವಾಗತಗಳು. ವೇದಿಕೆ ಮೇಲೆ ಇದ್ದವರಿಗೆ ಎಲ್ರಿಗೂ ನಾವು ಸ್ವಾಗತವನ್ನು ಕೋರಿ, ಇನ್ನುಳಿದ ಸಿಬ್ಬಂದಿ ಅಥವಾ ಶಿಕ್ಷಕರಿಗೆ ಯಾವ ರೀತಿಯಾಗಿ ಸ್ವಾಗತವನ್ನು ಕೋರಬೇಕಂತಂದ್ರೆ ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದಕ್ಕೂ ಹಾಗೂ ಸಿಬ್ಬಂದಿಗಳಿಗೂ ಪ್ರೀತಿಯ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಭಾಷಣದ ಕೊನೆಯದಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಿಗೆ ನಾವು ಸ್ವಾಗತವನ್ನು ಕೋರುವುದು. ಅದೇ ರೀತಿ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳಾದಂತಹ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರೀತಿಯ ಸ್ವಾಗತ ಮತ್ತು ಸುಸ್ವಾಗತಗಳನ್ನು ಕೋರುತ್ತೇನೆ. ಇಷ್ಟು ಹೇಳಿ ಸ್ವಾಗತ ಭಾಷಣದ ಕೊನೆಯದಾಗಿ ನಾವು ಯಾವ ರೀತಿಯಾಗಿ ಹೇಳಬೇಕು
ತಮ್ಮೆಲ್ಲರನ್ನು ಸ್ವಾಗತಿಸುವ ಈ ಸೌಭಾಗ್ಯವನ್ನು ನನಗೆ ಕಲ್ಪಿಸಿಕೊಟ್ಟಿರುವಂತಹ ಈ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂಥೇಳಿ ನಮ್ಮ ಒಂದು ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸಬೇಕು. ಆಮೇಲೆ ಅಲ್ಲಿಂದನೇ ಮತ್ತು ನಾವು ನಗುಮುಖದಿಂದನೇ ವೇದಿಕೆಯನ್ನು ಇಳಿಬೇಕು. ಸೊ ಹಾಗಿದ್ರೆ ನೋಡಿದ್ರಲ್ಲ ಸ್ವಾಗತ ಭಾಷಣವನ್ನು ಯಾವ ರೀತಿಯಾಗಿ ಮಾಡಬೇಕಂತೇಳಿ. ಇದೇ ರೀತಿ ವಿಡಿಯೋಗಳಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.